ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಬ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಈ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ ಇರೋದು ರೋಡ್ ನಂಬರ್ 4 KPHP ಕಾಲೋನಿ ಕುಕಟ್ಪಲ್ಲಿನಲ್ಲಿ ಅವೈಲೇಬಲ್ ಇದೆ. ಸೊ ಇತ್ತೀಚೆಗೆ ತುಂಬ ಜನಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಏನಂದರೆ ಫ್ರೆನ್ಯುಲಮ್ ಅಂದರೆ ಏನಂತ ಗೊತ್ತಿಲ್ಲ, ಫ್ರೆನ್ಯುಲೋಪ್ಲಾಸ್ಟಿ ಅಂದರೆ ಏನು ಅಂತ ಗೊತ್ತಿಲ್ಲ, ಇದರಿಂದ ಬರೋ ಪ್ರಾಬ್ಲಮ್ಸ್ ಏನು, ಇದರಿಂದ ನಮ್ಗೆ ಯಾವುದೇ ರೀತಿಯಾದ ಪ್ರಾಬ್ಲಮ್ ಬರುತ್ತಾ ಇಲ್ವಾ, ಇದಕ್ಕೆ ಯಾವ ರೀತಿಯ ಚಿಕಿತ್ಸೆ ಅವೈಲೇಬಲ್ ಇದೆ ಅಂತ ತಿಳ್ಕೊಳ್ಳೋಣ. ಈ ಫ್ರೆನ್ಯುಲಮ್ ಅಂದರೆ ಏನಂದರೆ ಎಂಗದ ಮುಂದೆ ಇರುವ ಚರ್ಮ ಏನಿದೆ ಈ ರೀತಿಯಾಗಿರುತ್ತೆ. ಈ ಮುಂದೆ ಇರುವ ಭಾಗನ ನಾವು ಗ್ಲ್ಯಾನ್ಸ್ ಅಂತೀವಿ. ಈ ಮುಂದೆ ಇರೋ ಚರ್ಮ ಏನಿದೆ ಇದು ಸ್ಟ್ರೈಟ್ ಆಗಿರುತ್ತೆ, ಆದರೆ ಕೆಳಗಿರೋ ಚರ್ಮ ಮಾತ್ರ ಇಲ್ಲಿ ಅಟ್ಯಾಚ್ ಆಗಿರುತ್ತೆ. ಈ ಅಟ್ಯಾಚ್ಮೆಂಟ್ ಏನಿದೆ ಇದನ್ನು ನಾವು ಫ್ರೆನ್ಯುಲಮ್ ಅಂತೀವಿ. ಆ ಚಿಕ್ಕ ರಬ್ಬರ್ ಬ್ಯಾಂಡ್ ರೀತಿಯಾಗಿ ಅಟ್ಯಾಚ್ಮೆಂಟ್ನ ನಾವು ಫ್ರೆನ್ಯುಲಮ್ ಅಂತೀವಿ. ಈ ಫ್ರೆನ್ಯುಲಮ್ ಯೂಶಲ್ ಆಗಿ ಕೆಳಗೆ ಅಟ್ಯಾಚ್ ಆಗಿರಬೇಕು. ಹಾಗೆ ಕೆಳಗೆ ಅಟ್ಯಾಚ್ ಆಗಿದ್ದಾಗ ಚರ್ಮ ಹಿಂದೆ ಕೆಳದಾಗಲೂ ಏನೂ ತೊಂದರೆ ಇರಲ್ಲ, ಅವರಿಗೆ ಇಂಟರ್ಕೋರ್ಸ್ ಮಾಡುವಾಗ ಕೂಡ ತೊಂದರೆ ಆಗಲ್ಲ. ಆದರೆ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಈ ಫ್ರೆನ್ಯುಲಮ್ ಈ ಪ್ಲೇಸ್ನಲ್ಲಿ ಅಟ್ಯಾಚ್ ಆಗಿರುತ್ತೆ, ಸ್ವಲ್ಪ ಮೇಲೆ ಅಟ್ಯಾಚ್ ಆಗಿರುತ್ತೆ. ಇನ್ನು ಕೆಲವ್ರಿಗೆ ಇಲ್ಲಿ ಯೂರಿನ್ ಮಾಡೋ ಜಾಗದಲ್ಲಿ ಅಟ್ಯಾಚ್ ಆಗಿರುತ್ತೆ. ಹೀಗೆ ಅಟ್ಯಾಚ್ಮೆಂಟ್ ಮೇಲಕ್ಕೆ ಅಟ್ಯಾಚ್ ಆಗಿದ್ದಾಗ ನಾವು ಅದನ್ನು ಹೈ ಅಟ್ಯಾಚ್ ಫ್ರೆನ್ಯುಲಮ್ ಅಂತೀವಿ. ಈ ಹೈ ಅಟ್ಯಾಚ್ ಫ್ರೆನ್ಯುಲಮ್ ಇರೋರಿಗೆ ಏನಾಗುತ್ತೆ ಅಂದರೆ ಚರ್ಮ ಹಿಂದೆ ಕೆಳದಾಗ, ಈ ಚರ್ಮನ ಹಿಂದೆ ಕೆಳದಾಗ ಇದು ಸ್ವಲ್ಪ ಬೆಂಡ್ ಆಗುತ್ತೆ. ಅಂದರೆ ಈ ಪೆನಿಸ್ ಏನಿದೆ ಸ್ಟ್ರೈಟ್ ಆಗದೆ ಬೆಂಡ್ ಆಗುತ್ತೆ. ಬೆಂಡ್ ಆದಾಗ ಕೆಲವರಿಗೆ ಇಂಟರ್ಕೋರ್ಸ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಬಲವಂತವಾಗಿ ಮಾಡಿದ್ರು ಒಂದೊಂದ್ಸಲ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ, ಭಯಂಕರವಾದ ಪೇಯ್ನ್ ಆಗೋ ಅವಕಾಶ ಇರುತ್ತೆ. ಅದಕ್ಕೆ ಈ ಫ್ರೆನ್ಯುಲಮ್ನಿಂದ ಈವನ್ ಅಂಗಸ್ತಂಭನದ ಇಶ್ಯೂಸ್ ಕೂಡ ಬರ್ತಾ ಇರುತ್ತೆ, ಎರೆಕ್ಟೈಲ್ ಡಿಸ್ಫಂಕ್ಷನ್ ಕೂಡ ಬರ್ತಿರುತ್ತೆ. ಸೊ ಫ್ರೆನ್ಯುಲಮ್ ನೋಡೋದಕ್ಕೆ ಚಿಕ್ಕದಾಗಿದ್ರು ಪ್ರಾಬ್ಲಮ್ ಕ್ರಿಯೇಟ್ ಮಾಡುತ್ತಿದ್ರೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ಸೊ ಈ ಅಟ್ಯಾಚ್ಮೆಂಟ್ ಕರೆಕ್ಟ್ ಅಟ್ಯಾಚ್ಮೆಂಟ್ ಪ್ಲೇಸ್ನಲ್ಲಿ ಇರಬೇಕು. ಹಾಗಾಗದೆ ಮೇಲ್ ಅಟ್ಯಾಚ್ ಆಗ್ತಿದ್ರೆ ಅದನ್ನು ಹೈ ಅಟ್ಯಾಚ್ ಫ್ರೆನ್ಯುಲಮ್ ಅಂತೀವಿ. ಇದಕ್ಕೇನು ಸೊಲ್ಯೂಷನ್ ಅಂದರೆ ಫ್ರೆನ್ಯುಲೋಪ್ಲಾಸ್ಟಿ. ಈ ಫ್ರೆನ್ಯುಲೋಪ್ಲಾಸ್ಟಿನ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಚಿಕ್ಕ ಲೇಸರ್ ಮೆಷಿನ್ ಮೂಲಕ ಮಾಡಲಾಗುತ್ತೆ. ಯಾವುದೇ ರೀತಿಯಾಗಿ ಕುಯ್ಯೋದು ಹೊಲಿಯೋದು ಇರಲ್ಲ. ಸೊ ಈ ಲೇಸರ್ ಮೆಷಿನಲ್ಲಿ ಏನು ಮಾಡ್ತೀವಿ ಅಂದರೆ ಲೇಸರ್ ಮೂಲಕ ಕಟ್ ಮಾಡ್ತೀವಿ. ಕೆಲವು ಸಂದರ್ಭದಲ್ಲಿ ಅಲ್ಲೊಂದು ಚಿಕ್ಕ ರಕ್ತನಾಳ ಇರುತ್ತೆ, ಹಾಗಾಗಿ ಆ ರಕ್ತನಾಳದಿಂದ ಬ್ಲೀಡಿಂಗ್ ಆಗೋ ಚಾನ್ಸಸ್ ಇರುತ್ತೆ. ಅಲ್ಲೊಂದು ಅಬ್ಸಾರ್ಬಲ್ ಸೂಚರ್, ತಾನಾಗಿ ಬಿದ್ದೋಗೋ ಸೂಚರ್ ಹಾಕ್ತೀವಿ, ಇದನ್ನೇ ಫ್ರೆನ್ಯುಲೋಪ್ಲಾಸ್ಟಿ ಅಂತೀವಿ. ಸೊ ಇದನ್ನು ಏನು ಮಾಡ್ತೀವಿ ಅಂದರೆ ಈ ಅಟ್ಯಾಚ್ಮೆಂಟ್ ಏನಿರುತ್ತೆ ಈ ಅಟ್ಯಾಚ್ಮೆಂಟ್ನ ಕಟ್ ಮಾಡಿ ಇಲ್ಲಿಗೆ ತಂದುಬಿಡ್ತೀವಿ. ಅಂದರೆ ಮತ್ತೆ ಆರಾಮಾಗಿ ನಾರ್ಮಲ್ ಪ್ಲೇಸ್ಗೆ ತರ್ತೀವಿ. ಬಟ್ ಇಂಡಿವಿಜುವಲ್ ಆಗಿ ಎಲ್ರಿಗೂ ಹೇಳ್ತಿರ್ತೀನಿ, ಬರೀ ಫ್ರೆನ್ಯುಲೋಪ್ಲಾಸ್ಟಿ ಮಾಡೋದ್ರಿಂದ 100ಗೆ 100% ರಿಸಲ್ಟ್ ಕೊಡೋಕ್ಕಾಗಲ್ಲ. ಬಟ್ ಈ ಫ್ರೆನ್ಯುಲೋಪ್ಲಾಸ್ಟಿ ಜೊತೆ ಸರ್ಕಮ್ಸಿಷನ್ ಅಂದರೆ ಈ ಮುಂದೆ ಇರುವ ಚರ್ಮನ ಕೂಡ ತೆಗೆದು ಹಾಕಿದ್ರೆ 100% ರಿಸಲ್ಟ್ ಇರುತ್ತೆ ಅಂತ. ಸೊ ಸರ್ಕಮ್ಸಿಷನ್ ಜೊತೆಲಿ ಫ್ರೆನ್ಯುಲೋಪ್ಲಾಸ್ಟಿ ಮಾಡಿಸ್ಕೊಳ್ಳೋದ್ರಿಂದ ನಮಗೆ 100ಕ್ಕೆ 100% ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಕೆಲವು ಸಲ ಏನಾಗುತ್ತೆ ಅಂದರೆ ಫ್ರೆನ್ಯುಲೋಪ್ಲಾಸ್ಟಿ ಒಂದನೇ ಮಾಡಿಸ್ಕೊಳ್ಳೋದ್ರಿಂದ ನಂತರ ಚರ್ಮ ಮೇಲಕ್ಕೆ ಹೋಗೋದು, ಚರ್ಮನ ಹಿಂದೆ ಕೇಳಿದ್ರೆ ಎಲ್ಲೋ ಒಂದಿಷ್ಟು ಹಿಡ್ಕೊಂಡಿರೋ ಫೀಲಿಂಗ್ ಇರುತ್ತೆ. ಹಾಗಾಗಿ ಯಾರಿಗಾದರೂ ಸರಿ ಫ್ರೆನ್ಯುಲೋಪ್ಲಾಸ್ಟಿ ಜೊತೆ ಸರ್ಕಮ್ಸಿಷನ್ ಮಾಡಿಸ್ಕೊಂಡ್ರೆ ಬೆಟರ್. ಸೊ ಯಾರಿಗಾದರೂ ಈ ಥರ ಹೈ ಅಟ್ಯಾಚ್ ಫ್ರೆನ್ಯುಲಮ್ ಹೀಗೆ ಟೈಟ್ ಇದೆ ಅನಿಸಿದ್ರೆ ಅಂಗಸ್ತಂಭನ ಇಶ್ಯೂಸ್ ಬರೋದು, ಟೈಟ್ ಆಗೋದು, ಒಂದೊಂದ್ಸಲ ಬ್ಲೀಡಿಂಗ್ ಆಗೋದು, ಸೇರಿದಾಗ ಬ್ಲೀಡ್ ಆಗೋದು, ಹೀಗೆ ಪ್ರಾಬ್ಲಮ್ ಇದ್ದರೆ ನನ್ನನ್ನು ಕನ್ಸಲ್ಟ್ ಮಾಡ್ಬೋದು. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.